ಇವತ್ತಿನ ಮುದ್ದು ಸೊಸೆ ಸೀನ್ 1 ನೆನ್ನೆಯಿಂದ ಕಂಟಿನ್ಯೂಷನ್ ಇರುತ್ತೆ. ಸುಭಾಷನ್ಗೆ ಎಲ್ಲರೂ ಕಂಗ್ರಾಟ್ಸ್ ಹೇಳ್ತಾರೆ. ಅದಾದಮೇಲೆ ಗೌಡ್ರು ಎದ್ದೋಗ್ತಾರೆ, ಶಿವರಾಮೇಗೌಡರು. ಅವ್ರ ಅಜ್ಜಿ ಬಂದು ವೀರಭದ್ರಂಗೆ ಬೈತಾರೆ, ಎಲ್ಲನೂ ನೀನು ಸರಿ ಅಂತ ಅನ್ಕೊಂಡು ಮಾಡಿದೆ, ಇವಾಗ ಹಿಂಗಾಯಿತು, ಬೆಳಗಿರೋದೆಲ್ಲ ಹಾಲಂತ ನಂಬಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ಈ ವಿದ್ಯುಂಗೆ ಚಂಪಾ ಸಮಾಧಾನ ಮಾಡಿ ಬನ್ನಿ ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ವಿದ್ಯುನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಈಶ್ವರಿ, ಚಿತ್ರ ಮತ್ತು ಸುಭಾಷ ಒಂದು ಕಡೆ ಹೋಗ್ಬಿಟ್ಟು ಈಶ್ವರಿ ಫುಲ್ ಸಂತೋಷವಾಗಿರ್ತಾಳೆ. ನಾನು ಅಂದ್ಕೊಂಡಿದ್ದು ಇವತ್ತಾಯಿತು ಎಲ್ಲ, ಇದನ್ನು ಹಿಂಗೆ ಕಾಪಾಡ್ಕೋಬೇಕು, ಅವರಿಬ್ಬರನ್ನ ಬೇರೆ ಬೇರೆ ಮಾಡಿ ನನ್ನ ಮಗನ್ನ ನಾನು ಈ ಸಿಂಹಾಸನ ಮೇಲೆ ಕೂರಿಸಿ ಆ ವೀರಭದ್ರೇಗೌಡ್ರನ್ನ ನಿನ್ನ ಕಾಲು ಒತ್ತಾಗಿ ನಾನು ಮಾಡ್ತೀನಿ ಅಂತ ಇವ್ರು ಇಲ್ಲಿ ಸಂತೋಷವಾಗಿ ಕುಣ್ದಾಡ್ತಿರ್ತಾರೆ. ಈ ಕಡೆ ವೀರಭದ್ರೇಗೌಡರು ಅವರಪ್ಪ ಕೂರ್ತಾರಲ್ಲ ಆ ಚೇರ್ ಹತ್ರ ಬಂದು ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರ ಅಜ್ಜಿ ಬಂದು ಹೇಳ್ತಾರೆ, ಮಗ ನೀನು ಬೇಜಾರು ಮಾಡ್ಕೊಬೇಡ, ನೀನು ಹಿಂಗಳನ್ನ ನಂಗೆ ನೋಡೋಕ್ಕಾಯ್ತಿಲ್ಲ ಅಂದಾಗ, ಅಮ್ಮಮ್ಮ ನಮ್ಮಪ್ಪ ನನ್ನನ್ನು ಒಂದು ಕಿತ್ತ ಮಗನೆ ಅಂತ ಕರೆದ್ರೆ ಸಾಕಾಗೈತೆ, ಅಪ್ಪಯ್ಯ ನನ್ನನ್ನು ದೂರ ಇಟ್ಟರೆ ನಂಗೆ ತುಂಬ ಬೇಜಾರಾಯ್ತೈತೆ ಅಂತ ಹೇಳಿದಾಗ ಅವ್ರ ಅಜ್ಜಿ ಮೊಮ್ಮಗನಿಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಆದಮೇಲಿಂದ ಈ ಕಡೆ ಇನ್ನು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂದರೆ, ಇವರು ಲೆಕ್ಕಾಚಾರ ಇರ್ತಾರಲ್ಲ ಅವರು ಕೂತ್ಕೊಂಡು ಯಾರಿಗೋ ಹಳ್ಳಿ ಜನಗಳಿಗೆ ಲೋನ್ ಕೊಡ್ತಾ ಇರ್ತಾರೆ. ಇದನ್ನು ಸುಭಾಷ ಕೇಳಿಸ್ಕೊಂಡು ಬರ್ತಾನೆ, ಎಷ್ಟು ಲೋನ್ ಕೊಡ್ತಿದ್ದೀರಾ, ಹೀಗೆ ಒಬ್ಬೊಬ್ಬರು 10,000 ಥರ 10 ಜನಕ್ಕೆ 1 ಲಕ್ಷ ಕೊಡ್ತಾ ಇದ್ದೀವಿ ಅಂದಾಗ 20 ಜನ ಅಂತ ಟೋಟಲ್ 30 ಜನ ಅಂತ ಸೇರಿಕೊಂಡು ನನ್ನ ಹೆಸ್ರು ಕಡೆ 20 ಜನಕ್ಕೆ 2 ಲಕ್ಷ ನನಗೆ ದುಡ್ಡು ಕೊಡು ಅಂದ್ಬಿಟ್ಟು ನನ್ನ ಹತ್ರ 2 ಲಕ್ಷ ಇಸ್ಕೊತಾರೆ. ಆಗ ಲೆಕ್ಕಾಚಾರ ಅಂದ್ಕೊಳ್ತಾರೆ, ಇಂಥ ಮನೆಗೆ ಇಂಥವ್ನು ಉಟ್ಬಿಟ್ಟವನಲ್ಲಪ್ಪ ದೇವ್ರೆ ಅಂತ ನೆಕ್ಸ್ಟು ಅಂದ್ಕೊಳ್ತಾರೆ. ನೆಕ್ಸ್ಟ್ ಈಶ್ವರಿ, ವಿನಂತಿ, ಅದಾದಮೇಲೆ ಶಿವರಾಮೇಗೌಡರು ತಂಗಿ ಅಂದರೆ ವಿನಂತಿ ಅಮ್ಮ, ಇವರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇವರೆಲ್ಲ ಈಶ್ವರಿ ಏನು ಪ್ಲ್ಯಾನ್ ಮಾಡ್ತಾಳೆ ಅಂತ ಅಂದರೆ, ಹೆಂಗಾದ್ರೂ ಮಾಡಿ ಆ ರತ್ನನ ಹೋಟ್ಲನ್ನ ಡೆಮಾಲಿಷ್ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು ಅಂತ ಅವಳು ಎಕ್ಸಿಕ್ಯೂಟ್ ಮಾಡೋದನ್ನ ಆ ಸೀನಲ್ಲಿ ತೋರಿಸ್ತಾರೆ. ನಾವು ಇಷ್ಟು ವರ್ಷದಿಂದ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ಕೊಂಡು ನಾವೇನೂ ಅರ್ನಿಂಗ್ಸ್ ಮಾಡ್ಕೊಂಡಿಲ್ಲ, ಆದರೆ ರತ್ನ ಅವ್ರು ನೋಡಿ ಎಷ್ಟು ಬೇಗ ಮಾಡ್ಕೊಂಡ್ರು, ನನಗೆ ಯಾರಾದರೂ ರೌಡಿಗಳು ಇಲ್ಲ ಜೈಲಿಗೆ ಹೋಗಿರೋರೋ ಗೊತ್ತಿದ್ರೆ ಇಷ್ಟೊತ್ತಿಗೆ ಏನಾದ್ರು ಮಾಡಿಬಿಟ್ಟಿರ್ತಿದ್ದೆ ಅಂತ ಹೇಳಿದಾಗ ಈಶ್ವರಿ ಮಗಳು ಅವ್ರ ಅತ್ತೆ ಹತ್ರ ಕೇಳ್ತಾಳೆ, ಅತ್ತೆ ನಿಮ್ಗೆ ಯಾರಾದರೂ ಅಂದರೆ ಈ ಕಡೆ ಏನಂತಂದರೆ ವಿನಂತಿ ಅಪ್ಪನ ಅಣ್ಣ ತಮ್ಮ ಈ ಒಂದು ಫೀಲ್ಡಲ್ಲಿ ಇರ್ತಾರೆ, ಕೊಲೆ ಮಾಡೋದು, ಜೈಲಿಗೆ ಹೋಗಿ ಬಂದಿರೋದು, ಇಂಥದ್ರಲ್ಲಿ ಯಾರೋ ಒಬ್ರು ಇದ್ದಾರೆ. ಇಂಡೈರೆಕ್ಟಾಗಿ ಈಶ್ವರಿ ಅದನ್ನು ಕೆದಕ್ತಾಳೆ. ಆವಾಗ ವಿನಂತಿ ಅಮ್ಮ ಹೇಳ್ತಾಳೆ, ವಿನಂತಿ ನಿನ್ಗೆ ಅವ್ರೇನಾದ್ರು ಫೋನ್ ಮಾಡಿದರೆ ಈಗಲೇ ಮಾಡಿ ಹೇಳು, ಇದನ್ನು ಆ ಹೋಟ್ಲನ್ನ ಹೊಡೆದಾಕಕ್ಕೆ ಅಂತ ಹೇಳಿದಾಗ ವಿನಂತಿ ಆಯ್ತಮ್ಮ ನಾನು ಈಗಲೇ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ನೆಕ್ಸ್ಟ್ ಸೀನ್ ಏನಂತ ಅಂದರೆ, ಈ ಕಡೆ ವೀರಭದ್ರೇಗೌಡರು ತುಂಬ ಬೇಜಾರಾಗಿ ಅವ್ರ ಅಮ್ಮನ ಸಮಾಧಿ ಹತ್ರ ಬಂದು ಅಳ್ತಾ ಇರ್ತಾರೆ. ಅದನ್ನು ನೋಡಿದ ಕೂಡಲೇ ಬೇಜಾರು ಮಾಡ್ಕೊಳ್ತಾನೆ, ದೇವರೇ ಬೇಗ ಈ ಅಪ್ಪ ಮಗನ ಸಂಬಂಧ ಸರಿಯಾಗಲಿ ಅಂತ ಪ್ರೇ ಮಾಡ್ಕೊಳ್ತಾನೆ. ಅದೇ ಇವತ್ತಿನಲ್ಲಿ ಆಗಿದ್ದ ಅಪ್ಡೇಟ್.